ಹಲೋ ಎವ್ರಿವಾನ್, ವೆಲ್ಕಮ್ ಟು ಕನ್ನಡ ಕ್ಲಾಸಸ್. ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ? ಪಾಠದ 25ನೇ ಪ್ರಶ್ನೆ. ಲೋಹಗಳ ಭೌತಿಕ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ. ಲೋಹಗಳು ಅನ್ನುವಂಥದ್ದು ಧಾತುವಿನ ವಿಧ ಆಗಿದೆ ಅಲ್ವಾ. ಧಾತುಗಳಲ್ಲಿ ನಾವು ಲೋಹಗಳು ಲೋಹಾಭಗಳು ಅಂತ ಸ್ಟಡಿ ಮಾಡಿದ್ದೀವಿ. ಅದರಲ್ಲಿ ಲೋಹಗಳ ಭೌತಿಕ ಗುಣಲಕ್ಷಣಗಳು ಏನೇನಿರುತ್ತೆ? ಲೋಹಗಳು ನೀವು ಇದನ್ನ ಬಾಯ್ಹಾಟ್ ಹಾಕ್ಬೇಕಂತಾನೆ ಇಲ್ಲ. ಲೋಹಗಳನ್ನ ನೋಡಿದ ತಕ್ಷಣ ಶೈನಿ ಅಲ್ವಾ, ಫುಲ್ ಬಂಗಾರದ ಆಭರಣ ಹಾಕೊ ಬಂದ್ರೆ ಇವನ್ ಮಿಂಚ್ತೀಯ ಅಂತ ಹೇಳ್ತೀರಿ. ಯಾಕೆಂದ್ರೆ ಲೋಹಗಳು ಹೊಳೆಯುತ್ತೆ. ಜೊತೆಗೆ ನೀವು ನೋಡಿರ್ತೀರಿ, ಮನೆಯಲ್ಲಿ ವಿದ್ಯುತ್ ಅನ್ನ ಹರಿಸಲಿಕ್ಕೆ ವಾಯರ್ ಅನ್ನ ಯೂಸ್ ಮಾಡ್ತಾರೆ. ಯಾವ್ದ್ರಿಂದ ಮಾಡಿರ್ತಾರೆ? ಕಾಪರ್ ಅಥವಾ ಅಲ್ಯೂಮಿನಿಯಂದಿಂದ ಮ್ಯಾಕ್ಸಿಮಮ್ ಆಗಿ ಮಾಡಿರ್ತಾರೆ. ಅದರಲ್ಲಿ ಅವೆರಡು ಏನು? ಲೋಹ. ಹಾಗಾದ್ರೆ ಲೋಹಗಳು ಏನ್ ಮಾಡ್ತವೆ? ವಿದ್ಯುತ್ತನ್ನ ಪ್ರವಹಿಸ್ತವ್ಯ? ಹೌದು. ಇವೆಲ್ಲ ಲಕ್ಷಣಗಳು. ಲೋಹಗಳು ಹೊಳೆಯುತ್ತವೆ. ಅವು ಶಾಖ ಮತ್ತು ವಿದ್ಯುತ್ ವಾಹಕ. ಇವು ಶಾಖ ಮತ್ತು ವಿದ್ಯುತ್ನ ವಾಹಕಗಳಾಗಿವೆ. ಅವು ತನ್ಯ ಕುಟ್ಯ ಹೊಂದಿರುತ್ತವೆ. ತನ್ಯತೆ ಮತ್ತು ಕುಟ್ಯತೆ ಅಂದ್ರೆ, ತನ್ಯತೆ ಅಂದ್ರೆ ಶೀಟ್ ಆಗಿ ಏನದನ್ನ ಕನ್ವರ್ಟ್ ಮಾಡಬಹುದು, ಅದನ್ನ ತನ್ಯತೆ ಅಂತ ಹೇಳ್ತಾರೆ. ನೀವು ನೋಡಿರ್ತೀರಿ, ಬೇಕರಿಯಲ್ಲೆಲ್ಲ ಅಲ್ಯೂಮಿನಿಯಂ ಶೀಟ್ ಏನಿದೆ ಅದು ಆ ತಿಂಡಿ ಮೇಲೆ ಇರುತ್ತೆ ಅಲ್ವಾ. ಆ ಸಿಲ್ವರ್ ಕಲರ್ ಶೈನಿ ಶೀಟ್ ಇರುತ್ತಲ್ಲ, ಅದು ಅಲ್ಯೂಮಿನಿಯಂ ಆಗಿರುತ್ತೆ. ಅದು ಆ ಬೇಕರಿ ಐಟಮ್ ಮೇಲೆ, ಕೆಲವೊಂದು ಸ್ವೀಟ್ಸ್ ಮೇಲೆ, ಬರ್ಫಿ ಮೇಲೆ ಇರ್ಬೋದು, ಇದನ್ನೆಲ್ಲ ಹಾಕಿರ್ತಾರೆ. ಅಂದ್ರೆ ಅದನ್ನ ಹಿಂಡು ಶೀಟ್ ಆಗಿ ಮಾಡಿದ್ದಾರೆ. ಕುಟ್ಯೋತೆ ಅಂದ್ರೆ ಅದನ್ನ ವಾಯರ್ ಆಗಿ ಮಾಡುವಂತಹ, ವಾಯರ್ ರೀತಿಯಾಗಿ ತಂತಿಯಾಗಿ ಮಾರ್ಪಾಡನೆ ಹೊಂದುವಂತಹ ಗುಣವನ್ನ ಹೊಂದಿರುವಂತದ್ದು ಕುಟ್ಯತೆ. ಅವು ಶಾಬ್ದನ ಗುಣ ಹೊಂದಿರುತ್ತದೆ. ನೀವು ಸ್ಕೂಲಲ್ಲಿ ನೋಡಿರ್ತೀರಿ ಬೆಲ್ಲು. ಆ ಬೆಲ್ ಏನಿರುತ್ತೆ ಅದನ್ನ ಯಾವ್ದ್ರಿಂದ ಮಾಡಿರ್ತಾರೆ? ಲೋಹದಿಂದ ಮಾಡಿರ್ತಾರೆ. ಯಾಕೆಂದ್ರೆ ಅವು ಶಾಬ್ದನ ಗುಣವನ್ನು, ಶಬ್ದವನ್ನ ಉಂಟು ಮಾಡುತ್ತೆ. ಥ್ಯಾಂಕ್ ಯು.